ನಮಸ್ಕಾರ. ನಾನು ಈ ದಿನ ಬಾಳೆಮುತಿ ಕಾಯಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ. ಈ ಬಾಳೆಮುತಿಯಿಂದ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಬಾಳೆಮುತಿ ಖಾರ ಅಂತಲೇ ಮಾಡ್ತಾರೆ ಬಾಣಂತಿಯರಿಗೆ. ಇದರ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಈಗ ಕಾಯಿ ಮಾಡೋದು ಹೇಗೆ ಅಂತ ವಿಡಿಯೋನ ನೋಡ್ತಾ ಹೋಗೋಣ ಬನ್ನಿ. ಬಾಳೆಮುತಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಬಾಳೆಮುತಿ ಹೆಚ್ಚೋ ಮೊದಲು ಕೈಗೆ ಒಂಚೂರು ಎಣ್ಣೆ ಹಚ್ಕೊಬೇಕು. ಇದರಲ್ಲಿ ಸ್ವಲ್ಪ ಸೊನೆ ಜಾಸ್ತಿ ಇರುತ್ತೆ. ಹಾಗೆ ಬಾಳೆಮುತಿನ 4 ಭಾಗ ಮಾಡಿದ್ಮೇಲೆ ಈ ಥರ ತಿರುಳು ತೆಗಿಬೇಕು. ತಿರುಳು ತೆಗೆದ್ಮೇಲೆ ಆ ಭಾಗಗಳನ್ನು ಕೈಯಲ್ಲಿ ಇಟ್ಕೊಂಡು ಕೊಡಕಿದ್ರೆ ಹೂವುಗಳಷ್ಟು ಉದುರುತ್ತೆ. ಒಂದೊಂದೇ ಹೂವನ್ನು ತೆಗೆಯೋದು ತುಂಬ ಕಷ್ಟ. ಒಂದು ಹೂವು ಉಳ್ಕೊಂಡ್ರೂ ಸಹಿತ ಅಡುಗೆ ಕಹಿ ಬಂದುಬಿಡುತ್ತೆ. ಈಗ ಬಾಳೆಮುತಿ ಕಾಯಿ ರಸಕ್ಕೆ ರೆಡಿ ಮಾಡ್ತಾ ಬರೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಯಾವಾಗಲೂ ಕಾಯಿ ರಸಕ್ಕೆ ಕೊಬ್ಬರಿ ಎಣ್ಣೆ ತುಂಬ ರುಚಿ ಕೊಡುತ್ತೆ, ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಈಗ ಪರಿಮಳಕ್ಕೆ ಇಂಗನ್ನು ಹಾಕೋಣ. ಈ ಕಾಯಿ ರಸಗಳಿಗೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟು. 2 ಸ್ಪೂನ್ ಹಾಕೋಣ. 1/4 ಸ್ಪೂನು ಉದ್ದಿನಬೇಳೆ ಹಾಕೋಣ. 1/4 ಸ್ಪೂನು ಅರಿಶಿನ, ಹಾಗೆ 1 ಸ್ಪೂನ್ ತುಂಬ ಸಾಸಿವೆ ಕಾಳನ್ನು ಹಾಕ್ತಾ ಬರೋಣ. ಪರಿಮಳ ಮತ್ತು ರುಚಿಗೆ ಕರಿಬೇವಿನ ಎಲೆಯನ್ನು ಹಾಕೋಣ. ಹಾಗೆ ಒಂದ್ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆಬೇಳೆ ಯಾವಾಗಲೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕಾಯಿ ರಸ ತಿನ್ನಬೇಕಾದ್ರೆ ನಮಗೆ ಕಡಲೆಬೇಳೆ ಬಾಯಿಗೆ ಅಗಿಯೋಕ್ಕೆ ಸಿಗಬೇಕು, ಇಲ್ಲ ಅಂದರೆ ಹಸಿ ಆಗಿಬಿಡುತ್ತೆ. ಈಗ ಹೆಚ್ಚಿರುವ ಬಾಳೆಮುತಿನ ಒಗ್ಗರಣೆ ಜೊತೆ ಹಾಕ್ತಾ ಬರೋಣ. ಈಗ 4 ಸುತ್ತು ಹಾಗೆ ಒಗ್ಗರಣೆ ಜೊತೆ ಹುರಿಯೋಣ. ಬಾಳೆಮುತಿ ಬಾಳೆದಿಂಡು ಹೆಚ್ಚಿದ ತಕ್ಷಣ ಬಣ್ಣ ಸ್ವಲ್ಪ ಕಪ್ಪಾಗುತ್ತೆ. ಅದಕ್ಕೆ ಹುಣಸೆ ರಸವನ್ನು ಸೇರಿಸಬೇಕು. ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡು ಅರ್ಧ ಲೋಟ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನು ಗ್ಯೂಚಿ ರಸವನ್ನು ಇಲ್ಲಿ ಹೋಳಿದ ಮೇಲೆ ಹಾಕ್ತಾ ಬರೋಣ. ಹಾಗೆ ಒಂದು 4 ಸುತ್ತು ಹುಣಸೆ ಹಣ್ಣಿನ ರಸದಲ್ಲಿ ಹುರಿಯೋಣ. ಹುಣಸೆ ಹಣ್ಣಿನ ರಸ ಹಾಕಿದ ತಕ್ಷಣ ನೋಡಿ ಹೋಳುಗಳಲ್ಲಿ ಬಣ್ಣ ಎಷ್ಟು ಬದಲಾಗುತ್ತೆ ಅಂತ. ಕಪ್ಪಿದ್ದ ಬಾಳೆಮುತಿ ಬೆಳ್ಳಗಾಗುತ್ತೆ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಕಾಯಿ ರಸಕ್ಕೆ ಯಾವಾಗಲೂ ಉಪ್ಪು, ಹುಳಿ, ಬೆಲ್ಲ ಸಮ ಪ್ರಮಾಣದಲ್ಲಿ ಇರಬೇಕು. ಈಗ 4 ಸ್ಪೂನಷ್ಟು ಬೆಲ್ಲ ಹಾಕೋಣ. ಈಗ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಹಾಗೆ ಈ ಬಾಳೆಮುತಿ ಹೋಳುಗಳು ಚೆನ್ನಾಗಿ ಬೇಯಬೇಕು. ಅರ್ಧ ಲೋಟದಷ್ಟು ನೀರು ಹಾಕೋಣ. ಈಗ ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಬೇಯೋಕ್ಕೆ ಬಿಡೋಣ. ಮುಚ್ಚಿದ ಪ್ಲೇಟು ತೆಗೆಯೋಣ. ಬಾಳೆಮುತಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ಕಾಯಿ ರಸದ ಪುಡಿನ ಹಾಕೋಣ. ಕಾಯಿ ರಸದ ಪುಡಿ ಮಾಡಿ ಬಾಕ್ಸಿಗೆ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ರೆ 6 ತಿಂಗಳವರೆಗೂ ಹಾಳಾಗೋಲ್ಲ. ಈಗ 3 ಸ್ಪೂನಷ್ಟು ಪುಡಿನ ಹಾಕೋಣ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಯಿ ರಸದ ಪುಡಿ ಅಂತಲೇ ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಹಾಗೆ ಅರ್ಧ ಲೋಟದಷ್ಟು ನೀರು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೆಲವರು ಕಾಯಿ ರಸ ಮಾಡಬೇಕಾದ್ರೆ ಕಾಳುಗಳನ್ನೆಲ್ಲ ಹುರಿದು ಕಾಯಿ ಹಾಕಿ ರುಬ್ಬಿ ಮಾಡ್ತಾರೆ, ಅದು ಅಷ್ಟು ರುಚಿ ಆಗಲ್ಲ. ಹಾಗೆ ಹೆಚ್ಚು ದಿನ ಇಡೋಕ್ಕೂ ಬರಲ್ಲ. ಇದು ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ನಾನು ಪುಡಿಗೆ ಕೊಬ್ಬರಿ ಸಹಿತ ಹಾಕಿರ್ತೀನಿ. ಕಾಯಿ ರಸದ ಪುಡಿ ಹಾಕಿದ್ಮೇಲೆ ಒಂದೇ ಸರಿ ನೀರು ಹಾಕಬಾರ್ದು. ಈಗ ನೋಡಿ ಸ್ವಲ್ಪ ದಪ್ಪ ಅನಿಸುತ್ತೆ. 1/4 ಲೋಟದಷ್ಟು ನೀರು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುಡಿ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಬೇಕು. 1/4 ಸ್ಪೂನಷ್ಟು ಹಾಕೋಣ. ಈಗ ಪುನಃ ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡೋಣ. ಈಗ ಕಾಯಿ ರಸ ಕುದೀತಾ ಬಂತು. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ಬಾಳೆಮುತಿ ಕಾಯಿ ರಸ ರೆಡಿ ಆಯಿತು. ಯಾವಾಗಲೂ ಒಂದೇ ರೀತಿ ಅಡುಗೆ ಊಟ ಮಾಡಿ ಬೋರ್ ಆದಾಗ ಈ ಕಾಯಿ ರಸ ಮಾಡಿಕೊಂಡು ತಿನ್ಬೋದು. ಹಾಗೆ ಅನ್ನ ಕಲ್ಸ್ಕೊಳ್ಳೋಕೆ ಬರುತ್ತೆ. ಮೊಸರನ್ನಕ್ಕೆ, ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು. ಈ ಪುಡಿಗೆ ಕೊಬ್ಬರಿ ಹಾಕಿರೋದ್ರಿಂದ ಹಾಗೆ ಬಾಕ್ಸಲ್ಲಿ ಇಟ್ಟರೆ 4 ದಿನದವರೆಗೂ ಬರುತ್ತೆ. ಫ್ರಿಜ್ಜಲ್ಲಿಟ್ಟರೆ 15 ದಿನದವರೆಗೂ ಹಾಳಾಗಲ್ಲ. ನಾವು ಯಾವುದೇ ಅಡುಗೆ ಮಾಡಿದರೂ ಆರೋಗ್ಯ ದೃಷ್ಟಿಯಿಂದ ನೋಡಬೇಕು. ಬಾಳೆಮುತಿ, ಬಾಳೆದಿಂಡು ಎಲ್ಲ ತುಂಬ ಒಳ್ಳೆಯದು. ವರ್ಷಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು. ನೋಡಿದ್ರಲ್ಲ ವಿಡಿಯೋ, ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.